ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಶತರುದ್ರ ಸಂಹಿತೆ. ಶುಚಿಷ್ಮತೆಯ ಗರ್ಭದಿಂದ ಶಿವನ ಪ್ರಾಕಟ್ಯ. ಬ್ರಹ್ಮದೇವರು ಬಾಲಕನ ಸಂಸ್ಕಾರವನ್ನು ಮಾಡಿ ಗೃಹಪತಿ ಎಂದು ನಾಮಕರಣ ಮಾಡಿದುದು. ನಾರದರು ಅವನ ಭವಿಷ್ಯವನ್ನು ಹೇಳಿದುದು. ತಂದೆಯ ಆಜ್ಞೆಯಿಂದ ಗೃಹಪತಿಯು ಕಾಶಿಗೆ ಹೋಗಿ ತಪಸ್ಸು ಮಾಡುವುದು. ವರವನ್ನು ಕೊಡಲು ಇಂದ್ರನು ಪ್ರಕಟನಾಗುವುದು. ಗೃಹಪತಿಯು ಅವನನ್ನು ತಿರಸ್ಕರಿಸುವುದು. ಶಿವನು ಪ್ರಕಟನಾಗಿ ಅವನಿಗೆ ವರವನ್ನು ಕೊಟ್ಟು ದಿಕ್ಪಾಲ ಪದವಿಯನ್ನು ಕೊಡುವುದು ಹಾಗೂ ಅಗ್ನೀಶ್ವರ ಲಿಂಗ ಮತ್ತು ಅಗ್ನಿಯ ಮಹಾತ್ಮ್ಯ. ನಂದೀಶ್ವರನು ಹೇಳುತ್ತಾನೆ, ಮುನಿಯೇ, ಮನೆಗೆ ಬಂದು ಆ ಬ್ರಾಹ್ಮಣನು ಪತ್ನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಅದನ್ನು ಕೇಳಿ ವಿಪ್ರಪತ್ನಿ ಶುಚಿಷ್ಮತಿಗೆ ಮಹದಾನಂದವಾಯಿತು. ಆಕೆಯು ಅತ್ಯಂತ ಪ್ರೇಮದಿಂದ ತನ್ನ ಭಾಗ್ಯವನ್ನು ಹೊಗಳಿಕೊಂಡಳು. ಅನಂತರ ಸಮಯಾನುಸಾರವಾಗಿ ಬ್ರಾಹ್ಮಣನಿಂದ ವಿಧಿಪೂರ್ವಕ ಗರ್ಭಾಧಾನ ಕರ್ಮವು ನೆರವೇರಿ ಆಕೆಯು ಗರ್ಭವತಿಯಾದಳು. ಮತ್ತೆ ಆ ವಿದ್ವಾಂಸನಾದ ಮುನಿಯು ಗರ್ಭವು ಸ್ಪಂದಿಸುವ ಮೊದಲೇ ಪುಂಸತ್ವದ ವೃದ್ಧಿಗಾಗಿ ಗೃಹ್ಯ ಸೂತ್ರದಲ್ಲಿ ವರ್ಣಿಸಿದಂತೆ ವಿಧಿವತ್ತಾಗಿ ಪುಂಸವನ ಸಂಸ್ಕಾರವನ್ನು ನಡೆಸಿದನು. ಬಳಿಕ 8ನೆಯ ತಿಂಗಳಲ್ಲಿ ವಿಶ್ವಾನರನು ಸುಖವಾಗಿ ಪ್ರಸವವಾಗುವ ಅಭಿಪ್ರಾಯದಿಂದ ಗರ್ಭದ ರೂಪ ವೃದ್ಧಿಗೊಳಿಸುವ ಸೀಮಂತ ಸಂಸ್ಕಾರವನ್ನು ನೆರವೇರಿಸಿದನು. ಅನಂತರ ತಾರಾನುಕೂಲವಾದಾಗ ಬೃಹಸ್ಪತಿಯು ಕೇಂದ್ರವರ್ತಿ ಇರುವಾಗ ಶುಭ ಗ್ರಹರ ಯೋಗವು ಪ್ರಾಪ್ತವಾಯಿತು. ಆ ಶುಭ ಲಗ್ನದಲ್ಲಿ ಪೂರ್ಣಚಂದ್ರನಂತೆ ಮುಖಕಾಂತಿಯುಳ್ಳ ಅರಿಷ್ಟರೂಪಿ ದೀಪವನ್ನು ಆರಿಸುವ ಭೂ ಭುವಃ ಸ್ವಹ ಎಂಬ 3 ಲೋಕಗಳ ನಿವಾಸಿಗಳಿಗೆ ಎಲ್ಲ ರೀತಿಯಿಂದ ಸುಖ ಕೊಡುವ ಭಗವಾನ್ ಶಂಕರನು ಶುಚಿಷ್ಮತಿಯ ಗರ್ಭದಿಂದ ಪುತ್ರ ರೂಪದಿಂದ ಪ್ರಕಟನಾದನು. ಆಗ ಗಂಧವಾಹ ವಾಯುವಿನ ವಾಹನ ಮೇಘಗಳು ದಿಶಾರೂಪಿ ವಧುಗಳ ಮುಖದ ಮೇಲೆ ವಸ್ತ್ರದಂತೆ ಆವರಿಸಿದವು. ಅರ್ಥಾತ್ ಸುತ್ತಲೂ ಕಪ್ಪಾದ ಮೋಡಗಳು ಆವರಿಸಿದವು. ಆ ಘನಘೋರ ಮೋಡಗಳು ಉತ್ತಮ ಸುಗಂಧಿತ ಪುಷ್ಪಗಳನ್ನು ಮಳೆಗರಿಯತೊಡಗಿದವು. ದೇವದುಂದುಭಿಗಳು ಮೊಳಗಿದವು. ಎಲ್ಲೆಡೆ ದಿಕ್ಕುಗಳು ನಿರ್ಮಲವಾದವು. ಪ್ರಾಣಿಗಳ ಮನಸ್ಸುಗಳ ಸಹಿತ ಸರಿತೆಗಳ ಜಲವು ನಿರ್ಮಲವಾಯಿತು. ಪ್ರಾಣಿಗಳ ವಾಣಿಯು ಸರ್ವಥಾ ಕಲ್ಯಾಣಮಯ ಮತ್ತು ಪ್ರಿಯ ಭಾಷಣಿಯಾಯಿತು. ಸಮಸ್ತ ಪ್ರಸಿದ್ಧ ಋಷಿಮುನಿಗಳು, ದೇವತೆಗಳು, ಯಕ್ಷರು, ಕಿನ್ನರರು, ವಿದ್ಯಾಧರರು ಮೊದಲಾದವರು ಮಂಗಳ ದ್ರವ್ಯವನ್ನೆತ್ತಿಕೊಂಡು ಆಗಮಿಸಿದರು. ಸ್ವತಃ ಬ್ರಹ್ಮದೇವರು ನಮ್ರತೆಯಿಂದ ಅವನ ಜಾತಕರ್ಮ ಸಂಸ್ಕಾರ ಮಾಡಿ ಆ ಬಾಲಕನ ರೂಪ ಹಾಗೂ ವೇದದ ವಿಚಾರ ಮಾಡಿ ಇವನ ಹೆಸರು ಗೃಹಪತಿಯಾಗಬೇಕೆಂದು ನಿಶ್ಚಯಿಸಿದರು. ಮತ್ತೆ 11ನೆಯ ದಿನ ಅವರು ವಿಧಿವತ್ತಾಗಿ ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ಆ ಬಾಲಕನಿಗೆ ಗೃಹಪತಿ ಎಂದು ನಾಮಕರಣ ಮಾಡಿದರು. ಅನಂತರ ಎಲ್ಲರ ಪಿತಾಮಹ ಬ್ರಹ್ಮದೇವರು 4 ವೇದಗಳಲ್ಲಿಯೂ ಹೇಳಲ್ಪಟ್ಟ ಆಶೀರ್ವಾದಾತ್ಮಕ ಮಂತ್ರಗಳಿಂದ ಅವನನ್ನು ಅಭಿನಂದಿಸಿ ಹಂಸಾರೂಢರಾಗಿ ತನ್ನ ಲೋಕಕ್ಕೆ ಹೊರಟು ಹೋದರು. ಬಳಿಕ ಶಂಕರನೂ ಕೂಡ ಲೌಕಿಕ ಗತಿಯನ್ನು ಆಶ್ರಯಿಸಿ ಆ ಬಾಲಕನಿಗೆ ಉಚಿತ ರಕ್ಷೆಯನ್ನು ವಿಧಿಸಿ ತನ್ನ ವಾಹನದ ಮೇಲೆ ಏರಿ ಎಲ್ಲ ದೇವತೆಗಳು, ಋಷಿ ಮುನಿಗಳೇ ಮೊದಲಾದವರೆಲ್ಲರೂ ಬಾಲಕನನ್ನು ಪ್ರಶಂಸಿಸುತ್ತಾ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು. ಅನಂತರ ಬ್ರಾಹ್ಮಣನು ಯಥಾ ಸಮಯಗಳಲ್ಲಿ ಎಲ್ಲಾ ಸಂಸ್ಕಾರಗಳನ್ನು ಮಾಡಿ ಬಾಲಕನಿಗೆ ವೇದಾಧ್ಯಯನ ಮಾಡಿಸಿದನು. ಮತ್ತೆ 9ನೆಯ ವರ್ಷವು ಪ್ರಾಪ್ತವಾದಾಗ ತಂದೆ ತಾಯಿಯರ ಸೇವೆಯಲ್ಲಿ ತತ್ಪರನಾದ ವಿಶ್ವಾನರನಂದನ ಗೃಹಪತಿಯನ್ನು ನೋಡಲು ಅಲ್ಲಿಗೆ ನಾರದರು ಆಗಮಿಸಿದರು. ಬಾಲಕನು ತಂದೆ ತಾಯಿ ಸಹಿತ ನಾರದರಿಗೆ ಪ್ರಣಾಮ ಮಾಡಿದನು. ನಾರದರು ಬಾಲಕನ ಹಸ್ತರೇಖೆ, ಜಿಹ್ವಾ, ತಾಲು ಮೊದಲಾದುದನ್ನು ನೋಡಿ ಹೇಳಿದರು, ಮುನಿ ವಿಶ್ವಾನರನೇ, ನಾನು ನಿನ್ನ ಪುತ್ರನ ಲಕ್ಷಣಗಳನ್ನು ವರ್ಣಿಸುವೆನು. ನೀನು ಆದರದಿಂದ ಶ್ರವಣಿಸು. ನಿನ್ನ ಈ ಪುತ್ರನು ಪರಮ ಭಾಗ್ಯವಂತನಾಗಿರುವನು. ಇವನ ಸಂಪೂರ್ಣ ಅಂಗಗಳ ಲಕ್ಷಣಗಳು ಶುಭವಾಗಿವೆ. ಆದರೂ ಇವನು ಸರ್ವಗುಣ ಸಂಪನ್ನ, ಸಮಸ್ತ ಶುಭ ಲಕ್ಷಣಗಳಿಂದ ಸಮನ್ವಿತನಾಗಿದ್ದು ಚಂದ್ರನಂತೆ ಸಂಪೂರ್ಣ ನಿರ್ಮಲ ಕಲೆಗಳಿಂದ ಸುಶೋಭಿತನಾಗಿದ್ದರೂ ವಿಧಾತನೇ ಇವನನ್ನು ರಕ್ಷಿಸಬೇಕು. ಅದಕ್ಕಾಗಿ ಎಲ್ಲ ರೀತಿಯ ಉಪಾಯಗಳಿಂದ ಈ ಶಿಶುವನ್ನು ರಕ್ಷಿಸಬೇಕು. ಏಕೆಂದರೆ ವಿಧಾತನು ವಿಪರೀತನಾದಾಗ ಗುಣಗಳೇ ದೋಷವಾಗುತ್ತವೆ. ಇವನ 12ನೆಯ ವರ್ಷದಲ್ಲಿ ಇವನ ಮೇಲೆ ಸಿಡಿಲು ಅಥವಾ ಬೆಂಕಿಯಿಂದ ವಿಘ್ನವು ಬರಬಹುದೆಂದು ನನಗೆ ಆಶಂಕೆಯಾಗುತ್ತದೆ. ಹೀಗೆ ಹೇಳಿ ನಾರದರು ಬಂದ ಹಾಗೆಯೇ ದೇವಲೋಕಕ್ಕೆ ಹೊರಟು ಹೋದರು. ಸನತ್ಕುಮಾರರೇ, ನಾರದರ ಮಾತನ್ನು ಕೇಳಿ ಪತ್ನಿ ಸಹಿತ ವಿಶ್ವಾನರನು ಇದಾದರೂ ಭಯಂಕರ ವಜ್ರಪಾತವೇ ಆಯಿತೆಂದು ತಿಳಿದನು. ಮತ್ತೆ ಅವನು ಅಯ್ಯೋ, ನಾನು ಸತ್ತು ಹೋದೆ ಎಂದು ಹೇಳುತ್ತಾ ಎದೆಯನ್ನು ಬಡಿದುಕೊಳ್ಳತೊಡಗಿದನು. ಹಾಗೂ ಪುತ್ರ ಶೋಕದಿಂದ ವ್ಯಾಕುಲನಾಗಿ ಮೂರ್ಛೆ ಹೋದನು. ಅತ್ತ ಶುಚಿಷ್ಮತಿಯು ದುಃಖದಿಂದ ಪೀಡಿತಳಾಗಿ ಗಟ್ಟಿಯಾಗಿ ಹಾಹಾಕಾರ ಮಾಡುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಕೆಯ ಇಂದ್ರಿಯಗಳೆಲ್ಲವೂ ಅತ್ಯಂತ ವ್ಯಾಕುಲವಾದವು. ಪತ್ನಿಯ ಆರ್ತನಾದವನ್ನು ಕೇಳಿ ವಿಶ್ವಾನರನು ಮೂರ್ಛೆ ತಳೆದು ಎದ್ದು ಕುಳಿತನು. ಎಲೆಗೆ, ಇದೇನು, ಏನಾಯಿತು?
ಹೀಗೆ ಗಟ್ಟಿಯಾಗಿ ಕೂಗುತ್ತಾ ಹೇಳುತ್ತಾನೆ, ಗೃಹಪತಿಯು ನನ್ನ ಬಹಿಪ್ರಾಣನಾಗಿರುವನು, ನನ್ನ ಎಲ್ಲ ಇಂದ್ರಿಯಗಳ ಸ್ವಾಮಿಯಾಗಿರುವನು ಹಾಗೂ ನನ್ನ ಅಂತರಾತ್ಮನಲ್ಲಿ ವಾಸಿಸುವವನಾಗಿರುವನು. ಆಗ ತಂದೆ ತಾಯಿಯರು ಹೀಗೆ ಅತ್ಯಂತ ಶೋಕಗ್ರಸ್ತನಾಗಿರುವುದನ್ನು ನೋಡಿ ಶಂಕರನ ಅಂಶದಿಂದ ಉತ್ಪನ್ನನಾದ ಆ ಬಾಲಕ ಗೃಹಪತಿಯು ಮುಗುಳ್ನಕ್ಕು ನುಡಿದನು. ಗೃಹಪತಿಯು ಹೇಳಿದನು, ತಂದೆ ತಾಯಿಂದಿರೇ, ಈ ಅಳುವ ಕಾರಣವೇನೆಂಬುದನ್ನು ಹೇಳಿರಿ. ಯಾತಕ್ಕಾಗಿ ನೀವು ಬಿಕ್ಕಿ ಬಿಕ್ಕಿ ಅಳುತ್ತಿರುವಿರಿ? ಇಂಥ ಭಯವು ನಿಮಗೆ ಎಲ್ಲಿಂದ ಬಂತು? ನಾನು ನಿಮ್ಮ ಚರಣ ಧೂಳಿಗಿಂದ ನನ್ನ ಶರೀರವನ್ನು ರಕ್ಷಿಸಿಕೊಂಡರೆ ನನ್ನ ಮೇಲೆ ಕಾಲನೂ ಕೂಡ ಪ್ರಭಾವ ಬೀರಲಾರನು. ಹಾಗಿರುವಾಗ ಈ ತುಚ್ಛವಾದ ಚಂಚಲ ಹಾಗೂ ಅಲ್ಪ ಬಲವುಳ್ಳ ಮೃತ್ಯುವಿನ ಮಾತಾದರೂ ಏನು? ತಂದೆ ತಾಯಿಯವರೇ, ಈಗ ನೀವು ನನ್ನ ಪ್ರತಿಜ್ಞೆಯನ್ನು ಕೇಳಿರಿ. ನಾನು ನಿಮ್ಮ ಪುತ್ರನಾಗಿದ್ದರೆ ಮೃತ್ಯುವು ಭಯಭೀತನಾಗುವಂತೆ ಪ್ರಯತ್ನಿಸುವೆನು. ಸತ್ಪುರುಷರಿಗೆ ಎಲ್ಲವನ್ನೂ ಕೊಡುವಂತಹ ಸರ್ವಜ್ಞ ಮೃತ್ಯುಂಜಯನನ್ನು ಚೆನ್ನಾಗಿ ಆರಾಧಿಸಿ ಮಹಾಕಾಲನನ್ನು ಕೂಡ ಗೆಲ್ಲುವೆನು. ಇದನ್ನು ನಾನು ನಿಮ್ಮಲ್ಲಿ ಸತ್ಯವಾಗಿ ಹೇಳುತ್ತಿದ್ದೇನೆ. ನಂದೀಶ್ವರನು ಹೇಳಿದನು, ಮುನಿಯೇ, ಆಗ ಆ ದ್ವಿಜ ದಂಪತಿ ಶೋಕದಿಂದ ಸಂತಪ್ತರಾಗಿದ್ದರು. ಆಕಾಶದಿಂದ ಸುರಿದ ಅಮೃತದ ಧಾರಿಯಂತಿರುವ ಗೃಹಪತಿಯ ಮಾತನ್ನು ಕೇಳಿ ಸಂತಾಪರಹಿತರಾಗಿ, ಮಗು, ಬ್ರಹ್ಮಾದಿಗಳಿಗೂ ಕರ್ತೃನು, ಮೇಘವಾಹನನು, ತನ್ನ ಮಹಿಮೆಯಿಂದ ಎಂದೂ ಚ್ಯುತನಾಗದವನು, ವಿಶ್ವದ ರಕ್ಷಾಮಣಿಯೂ ಆದ ಶಿವನಲ್ಲಿ ನೀನು ಶರಣಾಗು ಎಂದು ಹೇಳಿದರು. ನಂದೀಶ್ವರನು ಹೇಳುತ್ತಾನೆ, ಮುನಿಯೇ, ತಂದೆ ತಾಯಂದಿರ ಅಪ್ಪಣೆ ಪಡೆದು ಗೃಹಪತಿಯು ಅವರ ಚರಣಗಳಲ್ಲಿ ವಂದಿಸಿಕೊಂಡನು. ಮತ್ತೆ ಅವರಿಗೆ ಪ್ರದಕ್ಷಿಣೆ ಬಂದು ಅವರಿಗೆ ಅನೇಕ ರೀತಿಯಿಂದ ಆಶ್ವಾಸನೆಯನ್ನಿತ್ತು ಅಲ್ಲಿಂದ ಹೊರಟನು. ಮತ್ತೆ ಬ್ರಹ್ಮ ವಿಷ್ಣುವೇ ಆದಿ ದೇವತೆಗಳಿಗೂ ದುಷ್ಪ್ರಾಪ್ಯನಾದ ಮಹಾಪ್ರಳಯದ ಸಂತಾಪವನ್ನು ವಿನಾಶ ಮಾಡುವಂತಹ ವಿಶ್ವನಾಥನಿಂದ ಸುರಕ್ಷಿತವಾದ ಕಂಠ ಪ್ರದೇಶದಲ್ಲಿ ಹಾರದಂತೆ ಬಿದ್ದಿರುವ ಗಂಗೆಯಿಂದ ಸುಶೋಭಿತವಾದ ಹಾಗೂ ವಿಚಿತ್ರ ಗುಣಶಾಲಿನಿ ಹರಪತ್ನಿ ಗಿರಿಜೆಯಿಂದ ವಿಭೂಷಿತವಾದ ಕಾಶೀಪುರವನ್ನು ಸೇರಿದನು. ಅಲ್ಲಿಗೆ ಹೋಗಿ ಆ ವಿಪ್ರವರನು ಮೊದಲಿಗೆ ಮಣಿಕರ್ಣಿಕೆಗೆ ತಲುಪಿದನು. ಅಲ್ಲಿ ಅವನು ವಿಧಿವತ್ತಾಗಿ ಸ್ನಾನ ಮಾಡಿ ಭಗವಾನ್ ವಿಶ್ವನಾಥನ ದರ್ಶನ ಮಾಡಿದನು. ಮತ್ತೆ ಬುದ್ಧಿವಂತನಾದ ಗೃಹಪತಿಯು ಪರಮಾನಂದ ಮಗ್ನನಾಗಿ ತ್ರಿಲೋಕದ ಪ್ರಾಣಿಗಳನ್ನು ರಕ್ಷಿಸುವ ಶಿವನಿಗೆ ಪ್ರಣಾಮ ಮಾಡಿದನು. ಆಗ ಅಂಜಲಿ ಬದ್ಧನಾಗಿ ತಲೆ ತಗ್ಗಿಸಿದ್ದನು. ಅವನು ಪದೇ ಪದೇ ಆ ಶಿವಲಿಂಗದ ಕಡೆಗೆ ನೋಡಿ ಹೃದಯದಲ್ಲಿ ಹರ್ಷಿತನಾಗುತ್ತಿದ್ದನು. ಈ ಲಿಂಗವು ನಿಸ್ಸಂದೇಹವಾಗಿ ಸ್ಪಷ್ಟ ರೂಪದಿಂದ ಆನಂದ ಕಂದವೇ ಆಗಿದೆ ಎಂದು ಯೋಚಿಸುತ್ತಾ ಹೇಳತೊಡಗಿದನು. ಆಹಾ, ಇಂದು ನನಗೆ ಸರ್ವವ್ಯಾಪಿ ಶ್ರೀಮಾನ್ ವಿಶ್ವನಾಥನ ದರ್ಶನ ಪ್ರಾಪ್ತವಾಯಿತು. ಅದರಿಂದ ಈ ಚರಾಚರ 3 ಲೋಕಗಳಲ್ಲಿ ನನ್ನಿಂದ ಹೆಚ್ಚಿನ ಧನ್ಯವಾದಕ್ಕೆ ಪಾತ್ರನು ಬೇರೆ ಯಾರೂ ಇರಬಲ್ಲನು? ನನ್ನ ಭಾಗ್ಯೋದಯದಿಂದಲೇ ಆ ದಿನ ಮಹರ್ಷಿ ನಾರದರು ಬಂದು ಅಂಥ ಮಾತನ್ನು ಆಡಿದ್ದರು. ಆದ್ದರಿಂದ ಇಂದು ನಾನು ಕೃತಕೃತ್ಯನಾಗಿದ್ದೇನೆ ಎಂದು ಅನ್ನಿಸುತ್ತದೆ. ನಂದೀಶ್ವರನು ಹೇಳುತ್ತಾನೆ, ಮುನಿಯೇ, ಹೀಗೆ ಆನಂದಾಮೃತ ರೂಪಿ ರಸಗಳನ್ನು ಸೇವಿಸುತ್ತಾ ಗೃಹಪತಿಯು ಶುಭ ದಿನದಲ್ಲಿ ಸರ್ವಹಿತಕಾರಿ ಶಿವಲಿಂಗವನ್ನು ಸ್ಥಾಪಿಸಿದನು ಮತ್ತು ಪ್ರತಿದಿನವೂ ಪವಿತ್ರ ಗಂಗಾ ಜಲದಿಂದ ತುಂಬಿದ 100 ಕಲಶಗಳಿಂದ ಶಿವನಿಗೆ ಅಭಿಷೇಕ ಮಾಡುವ ಘೋರ ನಿಯಮವನ್ನು ಸ್ವೀಕರಿಸಿದನು. ಅದು ಅಕೃತಾತ್ಮ ಪುರುಷರಿಗಾಗಿ ದುಷ್ಕರವಾಗಿತ್ತು. ಮುನಿಯೇ, ಈ ಪ್ರಕಾರ ಏಕಮಾತ್ರ ಶಿವನಲ್ಲಿ ಮನಸ್ಸನ್ನು ನೆಟ್ಟು ತಪಸ್ಸನ್ನು ಮಾಡುತ್ತಾ ಆ ಮಹಾತ್ಮ ಗೃಹಪತಿಯ 1 ವರ್ಷ ಕಳೆಯಿತು. ಆಗ 12ನೆಯ ವರ್ಷವು ಬಂದಾಗ ನಾರದರು ಹೇಳಿದುದನ್ನು ಸತ್ಯವಾಗಿಸಲು ವಜ್ರಧಾರಿ ಇಂದ್ರನು ಅವನ ಹತ್ತಿರ ಬಂದು ಹೇಳಿದನು, ವಿಪ್ರವರನೇ, ನಾನು ಇಂದ್ರನಾಗಿರುವೆನು ಹಾಗೂ ನಿನ್ನ ಶುಭ ವ್ರತದಿಂದ ಪ್ರಸನ್ನನಾಗಿ ಬಂದಿರುವೆನು. ಈಗ ನೀನು ವರವನ್ನು ಕೇಳು, ನಾನು ನಿನ್ನ ಮನೋವಾಂಛಿತವನ್ನು ಪೂರ್ಣಗೊಳಿಸುವೆನು. ಆಗ ಗೃಹಪತಿಯು ಹೇಳಿದನು, ದೇವೇಂದ್ರನೇ, ನೀನು ವಜ್ರಧಾರಿ ಇಂದ್ರನಾಗಿರುವೆ ಎಂಬುದನ್ನು ನಾನು ಬಲ್ಲೆನು. ಆದರೆ ವೃತ ಶತ್ರುವೆ, ನಾನು ನಿನ್ನಲ್ಲಿ ವರವನ್ನು ಬೇಡಲು ಬಯಸುವುದಿಲ್ಲ. ನನಗೆ ವರದಾಯಕನಾದರೋ ಶಂಕರನೇ ಆಗಿರುವನು. ಇಂದ್ರನು ಹೇಳಿದನು, ಶಿಶುವೆ, ಶಂಕರನು ನನ್ನಿಂದ ಬೇರೆಯಾಗಿರುವನೇ? ಅಯ್ಯ, ನಾನು ದೇವರಾಜನಾಗಿದ್ದೇನೆ. ಆದ್ದರಿಂದ ನೀನು ನಿನ್ನ ಮೂರ್ಖತೆಯನ್ನು ತ್ಯಜಿಸಿ ವರವನ್ನು ಕೇಳಿಕೋ, ತಡ ಮಾಡಬೇಡ. ಗೃಹಪತಿಯು ಹೇಳಿದನು, ಪಾಕಶಾಸನನೇ, ನೀನು ಅಹಲ್ಯೆಯ ಸತೀತ್ವವನ್ನು ನಾಶ ಮಾಡಿದ ದುರಾಚಾರಿ ಪರ್ವತ ಶತ್ರುವಾಗಿರುವೆಯಲ್ಲ. ನೀನು ಹೊರಟು ಹೋಗು, ಏಕೆಂದರೆ ನಾನು ಪಶುಪತಿಯನ್ನು ಬಿಟ್ಟು ಇತರ ಯಾವ ದೇವರ ಎದುರಿಗೂ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡಲು ಬಯಸುವುದಿಲ್ಲ. ನಂದೀಶ್ವರನು ಹೇಳಿದನು, ಮುನಿಯೇ, ಗೃಹಪತಿಯ ಆ ಮಾತನ್ನು ಕೇಳಿ ಇಂದ್ರನ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು. ಅವನು ತನ್ನ ವಜ್ರವನ್ನೆತ್ತಿ ಆ ಬಾಲಕನನ್ನು ಹೆದರಿಸತೊಡಗಿದನು. ಆ ಸಿಡಿಲಿನ ಜ್ವಾಲೆಗಳಿಂದ ಕೂಡಿದ ಆ ವಜ್ರವನ್ನು ನೋಡಿ ಬಾಲಕ ಗೃಹಪತಿಗೆ ನಾರದರ ಮಾತು ನೆನಪಾದವು.
ಮತ್ತೆ ಅವನು ಭಯದಿಂದ ವ್ಯಾಕುಲನಾಗಿ ಮೂರ್ಛಿತನಾದನು. ಅನಂತರ ಅಜ್ಞಾನಾಂಧಕಾರವನ್ನು ದೂರ ಓಡಿಸುವ ಗೌರಿಪತಿ ಶಂಭುವು ಅಲ್ಲಿ ಪ್ರಕಟನಾಗಿ ತನ್ನ ಹಸ್ತಸ್ಪರ್ಶದಿಂದ ಅವನಿಗೆ ಜೀವದಾನವನ್ನಿತ್ತು. ವತ್ಸ, ಏಳು ಏಳು, ನಿನಗೆ ಕಲ್ಯಾಣವಾಗಲಿ ಎಂದು ಹೇಳಿದಾಗ ಸೂರ್ಯೋದಯದಲ್ಲಿ ಕಮಲವು ಅರಳುವಂತೆ ಬಾಲಕನ ನೇತ್ರ ಕಮಲಗಳು ಅರಳಿದವು. ಹಾಗೂ ಎದ್ದು ತನ್ನ ಮುಂದೆ ಸಾವಿರಾರು ಸೂರ್ಯರಿಂದಲೂ ಹೆಚ್ಚಾಗಿ ಪ್ರಕಾಶಮಾನ ಶಂಭುವನ್ನು ನೋಡಿದನು. ಅವನ ಹಣೆಯಲ್ಲಿ ಮೂರನೆಯ ಕಣ್ಣು ಹೊಳೆಯುತ್ತಿತ್ತು. ಕಂಠದಲ್ಲಿ ನೀಲಿ ಚಿಹ್ನವಿತ್ತು. ಧ್ವಜದಲ್ಲಿ ವೃಷಭ ಚಿಹ್ನೆ ಇತ್ತು. ವಾಮಾಂಗದಲ್ಲಿ ಗಿರಿಜಾದೇವಿಯು ವಿರಾಜಿಸುತ್ತಿದ್ದಳು. ಮಸ್ತಕದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ದೊಡ್ಡ ದೊಡ್ಡ ಜಟೆಗಳಿಂದ ಅವನ ಶೋಭೆ ಅದ್ಭುತವಾಗಿತ್ತು. ಅವನು ತನ್ನ ಕೈಗಳಲ್ಲಿ ತ್ರಿಶೂಲ ಮತ್ತು ಆಜಗವ ಧನುಸ್ಸನ್ನು ಧರಿಸಿದ್ದನು. ಕರ್ಪೂರದಂತೆ ಗೌರವರ್ಣದಿಂದ ಕೂಡಿದ್ದು ಅವನು ಗಜ ಚರ್ಮವನ್ನು ಉಟ್ಟಿದ್ದನು. ಅವನನ್ನು ನೋಡಿ ಶಾಸ್ತ್ರ ಕಥಿತ ಲಕ್ಷಣಗಳಿಂದ ಹಾಗೂ ಗುರುವಚನಗಳಿಂದ ಗೃಹಪತಿಯು ಇವನೇ ಶಿವನಾಗಿರುವನೆಂದು ತಿಳಿದುಕೊಂಡಾಗ ಹರ್ಷಿತನಾಗಿ ಕಣ್ಣುಗಳಿಂದ ಆನಂದಾಶ್ರುಗಳು ಚಿಮ್ಮಿದವು. ಕಂಠ ಉಮ್ಮಳಿಸಿತು. ಶರೀರ ರೋಮಾಂಚನಗೊಂಡಿತು. ಅವನು ಕ್ಷಣಕಾಲ ತನ್ನನ್ನೇ ಮರೆತು ಚಿತ್ರಕೂಟ ಹಾಗೂ ತ್ರಿಪುತ್ರಕ ಪರ್ವತದಂತೆ ನಿಶ್ಚಲವಾಗಿ ನಿಂತುಬಿಟ್ಟನು. ಅವನು ಸ್ತುತಿಸಲು, ನಮಸ್ಕರಿಸಲು ಅಥವಾ ಏನಾದರೂ ಮಾತನಾಡಲು ಅಸಮರ್ಥನಾದಾಗ ಶಿವನು ಮುಗುಳ್ನಗುತ್ತಾ ಇಂತೆಂದನು. ಈಶ್ವರನು ಹೇಳಿದನು, ಗೃಹಪತಿಯೇ, ವಜ್ರಧಾರಿ ಇಂದ್ರನಿಂದ ನೀನು ಹೆದರಿಕೊಂಡಂತಿದೆ. ಮಗು, ನೀನು ಭಯಪಡಬೇಡ. ಏಕೆಂದರೆ ನನ್ನ ಭಕ್ತನ ಮೇಲೆ ಇಂದ್ರ ಮತ್ತು ವಜ್ರವೇನು ಯಮರಾಜನೂ ಕೂಡ ಯಾವ ಪ್ರಭಾವವನ್ನು ಬೀರಲಾರನು. ಇದಾದರೂ ನಾನೇ ನಿನ್ನನ್ನು ಪರೀಕ್ಷಿಸಲು ಇಂದ್ರನ ರೂಪವನ್ನು ಧರಿಸಿ ಹೆದರಿಸಿದೆ. ಮಂಗಳನೇ, ಇಂದಿನಿಂದ ನೀನು ಅಗ್ನಿಪದಕ್ಕೆ ಭಾಗಿಯಾಗು ಎಂದು ನಾನು ವರವನ್ನು ಕೊಡುವೆನು. ನೀನು ಸಮಸ್ತ ದೇವತೆಗಳಿಗೆ ವರದಾತನಾಗುವೆ. ಅಗ್ನಿಯೇ, ನೀನು ಸಮಸ್ತ ಪ್ರಾಣಿಗಳೊಳಗೆ ಜಠರಾಗ್ನಿ ರೂಪದಿಂದ ನೆಲೆಸುವೆ. ನಿನಗೆ ದಿಕ್ಪಾಲ ರೂಪದಿಂದ ಯಮಧರ್ಮ ಮತ್ತು ಇಂದ್ರರ ನಡುವೆ ರಾಜ್ಯವು ಪ್ರಾಪ್ತವಾಗುವುದು. ನಿನ್ನಿಂದ ಸ್ಥಾಪಿತವಾದ ಈ ಶಿವಲಿಂಗವು ನಿನ್ನ ಹೆಸರಿನಿಂದಲೇ ಅಗ್ನೀಶ್ವರ ಎಂದು ಪ್ರಸಿದ್ಧವಾಗುವುದು. ಇದು ಎಲ್ಲ ಪ್ರಕಾರದ ತೇಜಗಳನ್ನು ವೃದ್ಧಿಗೊಳಿಸುವುದು. ಈ ಅಗ್ನೀಶ್ವರ ಲಿಂಗದ ಭಕ್ತನಾದವನಿಗೆ ಸಿಡಿಲು ಮತ್ತು ಅಗ್ನಿಯ ಭಯವಿರಲಾರದು. ಅಗ್ನಿಮಾಂದ್ಯ ಎಂಬ ರೋಗವು ಉಂಟಾಗಲಾರದು. ಹಾಗೂ ಎಂದಿಗೂ ಅವನಿಗೆ ಅಕಾಲ ಮೃತ್ಯುವಾಗಲಾರದು. ಕಾಶಿಪುರಿಯಲ್ಲಿ ಸ್ಥಿತವಾದ ಸಂಪೂರ್ಣ ಸಮೃದ್ಧಿಗಳನ್ನು ಕೊಡುವ ಅಗ್ನೀಶ್ವರ ಲಿಂಗವನ್ನು ಚೆನ್ನಾಗಿ ಅರ್ಚಿಸುವ ಭಕ್ತನು ಪ್ರಾರಬ್ಧವಶದಿಂದ ಯಾವುದೇ ಸ್ಥಾನದಲ್ಲಿ ಮೃತ್ಯುವಾದರೂ ಅವನು ವಹ್ನಿಲೋಕದಲ್ಲಿ ನೆಲೆಸುವನು. ನಂದೀಶ್ವರನು ಹೇಳುತ್ತಾನೆ, ಮುನಿಯೇ, ಹೀಗೆ ಹೇಳಿ ಶಿವನು ಗೃಹಪತಿಯ ಬಂಧುಗಳನ್ನು ಕರೆಸಿ ಅವನ ತಂದೆ ತಾಯಿಯರ ಮುಂದೆಯೇ ಆ ಅಗ್ನಿಯನ್ನು ದಿಕ್ಪಪತಿ ಪದವಿಯನ್ನು ಅಭಿಷಿಕ್ತನಾಗಿಸಿ ಸ್ವಯಂ ಅದೇ ಲಿಂಗದಲ್ಲಿ ಸೇರಿಕೊಂಡನು. ಅಯ್ಯ, ಈ ಪ್ರಕಾರ ನಾನು ನಿನಗೆ ಪರಮಾತ್ಮ ಶಂಕರನು ಗೃಹಪತಿ ಎಂಬ ದುಷ್ಟರನ್ನು ಪೀಡಿಸುವ ಅಜ್ಞಾವತಾರವನ್ನು ವರ್ಣಿಸಿದೆನು. ಯಾವ ಸುದೃಢ ಪರಾಕ್ರಮಿ ಜಿತೇಂದ್ರಿಯ ಪುರುಷನು ಅಥವಾ ಸತ್ವ ಸಂಪನ್ನ ಸ್ತ್ರೀಯರು ಅಗ್ನಿ ಪ್ರವೇಶಿಸುವರೋ ಅವರೆಲ್ಲರೂ ಅಗ್ನಿಯಂತೆ ತೇಜಸ್ವಿಗಳಾಗುತ್ತಾರೆ. ಹೀಗೆಯೇ ಅಗ್ನಿಹೋತ್ರ ಪರಾಯಣ ಬ್ರಾಹ್ಮಣ, ಬ್ರಹ್ಮಚಾರಿ ಹಾಗೂ ಪಂಚಾಗ್ನಿಯನ್ನು ಸೇವಿಸುವವರು ಅಗ್ನಿಯಂತೆ ವರ್ಚಸ್ವೀಯರಾಗಿ ಅಗ್ನಿ ಲೋಕದಲ್ಲಿ ವಿಚರಿಸುವರು. ಚಳಿಗಾಲದಲ್ಲಿ ಚಳಿ ನಿವಾರಣೆಗಾಗಿ ಹೊರೆ ಕಟ್ಟಿಗೆಯನ್ನು ದಾನ ಮಾಡುವವನು ಅಥವಾ ಅಗ್ನಿಯ ಇಷ್ಟಿಯನ್ನು ಮಾಡುವವನು ಅಗ್ನಿಯ ಸನಿಹದಲ್ಲೇ ವಾಸಿಸುವನು. ಶ್ರದ್ಧೆಯಿಂದ ಯಾವುದೋ ಅನಾಥ ಶವ ಸಂಸ್ಕಾರ ಮಾಡುವವನು ಅಥವಾ ತನಗೆ ಶಕ್ತಿ ಇಲ್ಲದಿದ್ದರೂ ಇತರರನ್ನು ಪ್ರೇರೇಪಿಸುವವನು ಅಗ್ನಿ ಲೋಕದಲ್ಲಿ ಪ್ರಶಂಸಿತನಾಗುತ್ತಾನೆ. ದ್ವಿಜಾತಿಯರಿಗೆ ಪರಮ ಕಲ್ಯಾಣಕರ ಅಗ್ನಿಯೊಂದೇ ಇರುವುದು. ಅವನೇ ನಿಶ್ಚಿತವಾಗಿ ಗುರು, ದೇವತೆ, ವ್ರತ, ತೀರ್ಥ ಅರ್ಥಾತ್ ಎಲ್ಲವೂ ಆಗಿರುವನು. ಅಪಾವನ ಅಂದರೆ ಮಲಿನ ಎಲ್ಲ ವಸ್ತುಗಳು ಅಗ್ನಿಯ ಸಂಸರ್ಗ ಉಂಟಾದಾಗ ಆಗಲೇ ಪಾವನವಾಗುತ್ತವೆ. ಅದಕ್ಕಾಗಿ ಅಗ್ನಿಯನ್ನು ಪಾವಕ ಎಂದು ಹೇಳಲಾಗುತ್ತದೆ. ಇದು ಶಂಭುವಿನ ಪ್ರತ್ಯಕ್ಷ ದಹನಾತ್ಮಿಕ ಮೂರ್ತಿಯಾಗಿದೆ. ಅದು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವುದಾಗಿದೆ. ಇವನಲ್ಲದೆ ಯಾವ ವಸ್ತುವು ತಾನೇ ಕಂಡು ಬರಬಲ್ಲದು. ಇವನು ಭಕ್ಷಿಸಿದ ಧೂಪ, ದೀಪ, ನೈವೇದ್ಯ, ಹಾಲು, ಮೊಸರು, ತುಪ್ಪ, ಕಲ್ಲು ಸಕ್ಕರೆ ಮೊದಲಾದವುಗಳು ದೇವತೆಗಳು ಸ್ವರ್ಗದಲ್ಲಿ ಸೇವಿಸುತ್ತಿರುವರು.